ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಈಗ ಸಮ್ಮರ್ ಟೈಮ್ ಆದ್ದರಿಂದ ಒಂದು ಫ್ರೆಶ್ ವಾಟರ್ಮೆಲನ್ ಜ್ಯೂಸ್ ಜೊತೆಗೆ ಈಸಿ ಕಟ್ಟಿಂಗ್ ಕೂಡ ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಕೂಡ ಮಾಡಿ. ನೋಡಿ, ಕಟ್ ಮಾಡಿಟ್ಟಿರೋದು ವಾಟರ್ಮೆಲನ್. ಇದು ಎಷ್ಟು ಈಸಿ ಅಂದರೆ ಕ್ಯಾಂಡಿ ತಿಂದಂಗೆ ಅದು ಎರಡು ಫಿಂಗರಲ್ಲಿ ಹಿಂಗೆ ತಿನ್ಕೊಳ್ಬೋದು. ಕಲ್ಲಂಗಡಿ ಹಣ್ಣು ತಿನ್ನುವಾಗ ಕೈ ಮುಖ ಎಲ್ಲವೂ ಗಲೀಜಾಗುತ್ತಲ್ಲೋ, ಜಸ್ಟ್ 2 ಫಿಂಗರ್ಸಲ್ಲಿ ಇಟ್ಕೊಂಡು ಇದನ್ನು ಈಸಿಯಾಗಿ ಟೇಸ್ಟಿಯಾಗಿ ತಿನ್ನೋದು ಹೇಗೆ ಅಂತ ಕಟ್ಟಿಂಗ್ ತೋರಿಸ್ತೀನಿ. ನೋಡಿ, ವಾಟರ್ಮೆಲನ್ನ ಕಲ್ಲಂಗಡಿ ಹಣ್ಣನ್ನ ಉದ್ದಕ್ಕೆ ಇಟ್ಕೊಳ್ಬೇಕು. ಅಡ್ಡಾಗಿ ಕಟ್ ಮಾಡಬಾರ್ದು, ಉದ್ದಕ್ಕೆ ಇಟ್ಕೊಂಡು ಉದ್ದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಅಡ್ಡ ಮಾಡಬಾರ್ದು, ಉದ್ದಕ್ಕೆ ಮಾಡಿಬಿಟ್ಟು ಆಮೇಲೆ ಒಂದು ನೈಫಲ್ಲಿ ಚಾಕುವಲ್ಲಿ ಅದನ್ನು ಲೈನಾಗಿ ಕಟ್ ಮಾಡ್ಕೊಳ್ಬೇಕು. ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ನಾನು ಮಾಡ್ತಾಯಿದ್ದೀನಲ್ಲ, ಈ ಥರ ಮಾಡಿಕೊಂಡ್ರೆ ಈಸಿ ತಿನ್ನೋಕ್ಕೆ. ಅದು ನೋಡುವಾಗ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳು ಕೂಡ ತಿಂತಾರೆ. ಇಲ್ಲಾಂದರೆ ಅವ್ರಿಗೆ ಅದೆಲ್ಲ ಕಟ್ ಮಾಡಿ ಅದಕ್ಕೆ ಒಂದು ಫೋರ್ಕೆಲ್ಲ ಇಟ್ಟೆಲ್ಲ ಕೊಡಬೇಕಲ್ವ. ಇದಾದರೆ ಇಷ್ಟ ಅವರಿಗೆ. ಪ್ಲೇಟಿಗೆ ಹಾಕ್ಕೊಟ್ರೆ 2 ಫಿಂಗಲ್ಲಿ ತಿನ್ಕೊಂಡು ಓಡಾಡಿಕೊಂಡು ತಿನ್ಕೊಳ್ತಾರೆ. ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಯಾರಿಗಾದರೂ ನೀವು ಮನೆಗೆ ಬರೋವಾಗ ಸರ್ವ್ ಮಾಡಿದ್ರು ಕೂಡ ಪ್ಲೇಟಿಗೆ ಹಾಕಿ ಕೊಟ್ಟರೆ ಅವ್ರಿಗೂ ತಿನ್ನಬೇಕು ಅನಿಸುತ್ತೆ. ಬಾಯೆಲ್ಲ ಜಾಸ್ತಿ ಗಲೀಜು ಮಾಡ್ಕೊಳ್ದೆ, ಕೈಯೂ ಕೊಳೆ ಆಗದೆ ನೀಟಾಗಿ ತಿನ್ಬೋದು. ಅದು ಹೇಗೆ ಅಂತ ಕಟ್ಟಿಂಗ್ಸ್ನ ನಾನೀಗ ಮಾಡಿ ತೋರಿಸ್ತೀನಿ. ಈ ಥರ ಫಸ್ಟ್ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ವಲ್ಲ, ನಂತರ ಅಡ್ಡಡ್ಡಾಗಿ ಒಂದೊಂದೊಂದು ಪೀಸ್ ಬರೋ ಹಾಗೆ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಮಧ್ಯದಿಂದ ಅದು ಒಂದೊಂದೇ ತೆಗೆದ್ರೆ ನೀಟಾಗಿ ಬರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಯಾರಿಗಾದ್ರು ಕೊಡಲಿಕ್ಕೆ ತುಂಬ ಜನ ಇದ್ದಾಗ ಹೆಂಗೆ ಇದನ್ನು ಕಟ್ ಮಾಡೋದು, ಶೇರ್ ಮಾಡೋದು ಅನ್ನೋವಾಗ ದಿಸ್ ಇಸ್ ಈಸಿ ಮೆಥಡ್. ಇದು ಆಗ ಒಂದೊಂದು ಪೀಸ್ ಕೊಟ್ಟಂಗೆ ಆಗುತ್ತೆ. ಅದು ನೋಡಲಿಕ್ಕೊಂದು ಚೆಂದಾಗಿ ಅನಿಸುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು. ಈಗ ಮಧ್ಯದಿಂದ ಒಂದೊಂದೇ ಪೀಸ್ ತೆಗೆದ್ರೆ ತೊಗೊಂಡು ನೋಡಿ, ಈ ಥರ ಕ್ಯಾಂಡಿ ಥರ ಇರುತ್ತೆ. ಅದನ್ನು ಹಾಗೆ ತಿನ್ನಲಿಕ್ಕೂ ಚೆಂದ, ಅದು ಸರ್ವ್ ಮಾಡಿದಾಗ ನೋಡಲಿಕ್ಕೂ ಚೆಂದ. ನಾನು ಇದೆಲ್ಲ ಮಧ್ಯದ ಪೀಸ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೈಡ್ಸಲ್ಲಿರೋ ಪೀಸಲ್ಲಿ ಜ್ಯೂಸ್ ಮಾಡಿ ತೋರಿಸ್ತೀನಿ. ನೋಡಿ, ಇದೆಲ್ಲ ಮಧ್ಯದಲ್ಲಿ ಇಟ್ಕೊಂಡಿರೋದು ಹೀಗೆ. ನೋಡಿ, ನಿಜವಾಗ್ಲೂ ಖುಷಿ ಅನಿಸುತ್ತಲ್ವ ತಿನ್ನಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೀವು ಮನೇಲಿ ಈ ಥರ ಕಟ್ಟಿಂಗ್ ಮಾಡಿ, ಈಸಿ ಮೆಥಡ್ ಇದು, ಆಯಿತಾ. ನೆಕ್ಸ್ಟ್ ಆ ಸೈಡ್ಸೆಲ್ಲ ಇತ್ತು ನೋಡಿ, ಅದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಹಾಕಬೇಕು. ಟೇಸ್ಟಿಗೆ ಅದು ಉಪ್ಪು ಹಾಕ್ಕೊಳ್ಬೇಕು. ಸ್ವಲ್ಪ ಪುದೀನ ಸೊಪ್ಪು, ಮಿಂಟ್ ಲೀವ್ಸ್ ಅದು, ಆಮೇಲೆ ಲೆಮನ್, ಒಂದು ಅರ್ಧ ಲೆಮನ್ನ ಹಿಂಡಿ ಹಾಕಿ, ನಿಂಬೆ ರಸ ಹಾಕಿ ಅದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ. ನೋಡಿ ಹಿಂಗಿರುತ್ತೆ. ಈ ವಾಟರ್ಮೆಲನ್ಗೆ, ಕಲ್ಲಂಗಡಿ ಹಣ್ಣು ಜ್ಯೂಸ್ಗೆ ನೀರು ಹಾಕಬಾರ್ದು. ನಿಮಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಹಾಕ್ಬೋದು. ನೆಸ್ಸಿಟಿ ಇಲ್ಲ ಅದು. ಇದು ನ್ಯಾಚುರಲ್ ಆಗಿರೋದು, ಕುಡಿಲಿಕ್ಕೇ ಚೆಂದ. ನಾನು ಹಾಕಿಲ್ಲ, ಬೆಲ್ಲನೂ ಹಾಕಿಲ್ಲ, ಶುಗರು ಹಾಕಿಲ್ಲ, ಜಾಗರಿನೂ ಹಾಕಿಲ್ಲ. ಹಾಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ರೆಡಿ ಇರುತ್ತೆ ವಾಟರ್ಮೆಲನ್ ಜ್ಯೂಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಕಡೆ ವಾಟರ್ಮೆಲನ್ದು ಟೇಸ್ಟು, ಜೊತೆಗೆ ಪುದೀನ ಸೊಪ್ಪು ಮತ್ತು ಲೆಮನ್ದು ಒಂದು ಲೈಟ್ ಹುಳಿ, ಒಂದು ಉಪ್ಪುದು ಟೇಸ್ಟ್ ಅಷ್ಟು ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ. ಇದೇ ಥರ ಕಲ್ಲಂಗಡಿ ಹಣ್ಣು ಪೀಸ್ ಮಾಡಿಬಿಟ್ಟು ಮಕ್ಳಿಗೆ ಹಾಕ್ಕೊಡಿ, ಬಾಕ್ಸ್ಗೆ ಹಾಕ್ಕೊಡಿ, ಪ್ಲೇಟ್ಗೆ ಹಾಕ್ಕೊಡಿ. ಅವ್ರು ಖುಷಿಯಾಗಿ ತಿಂತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.